ನಮಸ್ಕಾರ. ನಾವೆಲ್ಲರೂ ಒಂದು ಕೇಳಿರ್ತೀವಿ ಇದನ್ನು, ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಅಂತ ಹೇಳಿ. ಇದು ಕೇಳಿದಾಗಲೆಲ್ಲ ಏನನ್ಸುತ್ತೆ, ರೀ ನಮ್ಮ ಮಕ್ಳಿಗೆ ನಾವು ಆಸ್ತಿ ಮಾಡಿದೆ ಇನ್ನೇನು ಪಕ್ಕದ ಮನೆಯವ್ರಿಗೆ ಮಾಡೋಕ್ಕಾಗತ್ತಾ, ಪಕ್ಕದೂರವ್ರಿಗೆ ಮಾಡೋಕ್ಕಾಗತ್ತಾ? ಸರಿ ಅಲ್ವಾ? ಈಗ ಹೀಗಿದ್ದಾಗ ಒಂದು ಉದಾಹರಣೆ ಹೇಳ್ತೀನಿ. ನಾವು ಎಷ್ಟೋ ಜನ ರಾಜರನ್ನು ನೋಡಿರ್ತೀವಿ. ಆ ರಾಜರ ಮಕ್ಕಳು ಮೊಮ್ಮಕ್ಕಳು ಅವರ ಪೀಳಿಗೆ ಯಾರಿರ್ತಾರೆ, ಅವ್ರು ಇವತ್ತಿಗೂ ಇರ್ತಾರೆ. ಎಲ್ಲಿರ್ತಾರೆ? ಎಲ್ಲೋ ಒಂದು ಕಡೆ ಇರ್ತಾರೆ. ಆದರೆ ಅವತ್ತು ಇಡೀ ರಾಜ್ಯ, ಇಡೀ ಸಾಮ್ರಾಜ್ಯ, ಕೋಟೆ, ಅರಮನೆ ಎಲ್ಲ ಇರ್ತಕ್ಕಂಥ ರಾಜನ ಪೀಳಿಗೆ ಇವತ್ತು ಅವ್ರ ಹತ್ರ ಏನಿದೆ, ಎಷ್ಟಿದೆ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಒಂದೇ: ಸರ್ವೈವಲ್ ಆಫ್ ದಿ ಫಿಟೆಸ್ಟ್. ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾತ್ರ ಮಾಡೋದಲ್ಲ, ಆ ಆಸ್ತಿನ ಕಾಪಾಡಿಕೊಳ್ಳುವ ತಾಕತ್ತು, ಚಾಣಾಕ್ಷತನೂ ನೀವು ಬೆಳೆಸಬೇಕು. ಹೇಗೆ ಬೆಳೆಸೋದು? ಆಸ್ತಿ ಮಾಡಿದ್ದೀರಲ್ವ, ಯೋಚನೆ ಮಾಡಿರಿ. ನಮಸ್ಕಾರ.